ಬಸ್ನಲ್ಲಿ ಪ್ರಯಾಣಿಸುವಂತಹ ವೀಕ್ಷಕರೇ, ನೀವು ಇದನ್ನ ಗಮನಿಸಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಬುಧವಾರದಿಂದ ಬಸ್ ಬಂದ್ ಆಗುತ್ತೆ, ಬಹುತೇಕವಾಗಿ ಫಿಕ್ಸ್ ಆಗಿದೆ. ಬುಧವಾರದಿಂದ ಬಸ್ ಬಂದ್ ಆಗೋದು. ಬಸ್ ಪ್ರಯಾಣಿಕರೇ ಗಮನಿಸಿ, ಬುಧವಾರದಿಂದ ಬಸ್ ಬಂದ್ ಫಿಕ್ಸ್. ಮಂಗಳವಾರ ಮಧ್ಯರಾತ್ರಿಯಿಂದಲೇ ಬಸ್ ಬಂದ್ ಆಗುತ್ತೆ. ಈಗ ರಾಜ್ಯ ಸರ್ಕಾರಕ್ಕೆ ಶುರುವಾಯಿತು ಮತ್ತೊಂದು ಟೆನ್ಷನ್. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದಿದ್ದ ಸಾರಿಗೆ ನೌಕರರು. ಬಸ್ ಪ್ರಯಾಣಿಕರಿಗೆ ಈಗ ಶಾಕಿಂಗ್ ನ್ಯೂಸ್ ಇದೆ. ನೋಡಿ, ಬಸ್ ಪ್ರಯಾಣವನ್ನ ಮಾಡುವಂತಹ ಎಲ್ಲಾ ಬಸ್ ಪ್ರಯಾಣಿಕರಿಗೆ ಇದು ಶಾಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರ ಒಂದ್ ಕಡೆ ಸಾಧನಾ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾ ಇದೆ ತುಮಕೂರಿನಲ್ಲಿ. ಇತ್ತ ಅದೇ ಮೇ 19ರಂದು ಬಸ್ ಅನ್ನ ನಾವು ಹಾರಾಡೋದಕ್ಕೆ ಬಿಡೋದಿಲ್ಲ ಅಥವಾ ಓಡೋದಕ್ಕೆ ಬಿಡೋದಿಲ್ಲ ನಾವು ಅಂತ ಹೇಳಿ ಬಸ್ ಮಾಲೀಕರಾಗಿರ್ಬೋದು ಅಥವಾ ಸಾರಿಗೆ ನೌಕರರಾಗಿರ್ಬೋದು ಈಗ ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಬುಧವಾರದಿಂದ ಬಸ್ ಬಂದ್ ಆಗುತ್ತೆ, ಹಾಗಾಗಿ ಬಹುತೇಕವಾಗಿ ಇದು ಫಿಕ್ಸ್ ಆಗಿದೆ. ಹಲವು ಬೇಡಿಕೆಗೆ ಒತ್ತಾಯಿಸಿ ಮೇ 20ರಿಂದ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗ್ತಾ ಇದೆ. ಮಂಗಳವಾರ ರಾತ್ರಿಯಿಂದಲೇ ಬಸ್ ಬಂದ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆ ಸಾರಿಗೆ ನೌಕರರು. ಬುಧವಾರದಿಂದ ಸಾರಿಗೆ ನೌಕರರ ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಲವು ಬೇಡಿಕೆಗಳನ್ನ ಒತ್ತಾಯಿಸಿ ಈಗ ಮೇ 20ರಿಂದ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ ಸಾರಿಗೆ ನೌಕರರು. ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಮೊದಲು ಪೂರೈಸಲಿ, ಅದಾದ ನಂತರ ಆದ್ರೆ ಬುಧವಾರದಿಂದ ಸಾರಿಗೆ ನೌಕರರು ಬಹುತೇಕವಾಗಿ ಬಂದ್ ಮಾಡೋದಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ ಮತ್ತೊಂದು ಟೆನ್ಷನ್. ಒಂದ್ ಕಡೆ ತುಮಕೂರಿನಲ್ಲಿ ಸಾಧನಾ ಸಮಾವೇಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ನಮ್ಗೆ ಯಾವುದೇ ಸಾಧನೆ ಮಾಡಿಲ್ಲಪ್ಪ ಸಾರಿಗೆ ನೌಕರರಿಗೆ, ಹಾಗಾಗಿ ನಾವು ಕೆಲವೊಂದು ಒತ್ತಾಯವನ್ನು ಮಾಡಿದ್ದೇವೆ, ಕೆಲವೊಂದು ನಮಗೆ ಪೂರ್ಣ ಆಗಬೇಕು ಅಂತೇಳಿ ನಮಗೆ ಅದು ನಮ್ಮ ಏನು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಬೇಡಿಕೆಗಳು ಅದು ನಮಗೆ ಪೂರ್ಣಗೊಳಿಸ್ಲಿ ಮೊದಲು. ಅದಕ್ಕೆ ಬಂದು ಕೂತು ಮಾತನಾಡಿದ್ರೆ ನಾವು ಅದನ್ನು ಅಟ್ಲೀಸ್ಟ್ ಏನು ಮಾತನಾಡ್ತಾರೆ ನೋಡ್ಕೊಂಡು ಅದನ್ನು ನಾವು ಹಿಂಪಡಿತೇವೆ. ಇಲ್ಲ ಅಂತಂದರೆ ನಾವು ಮುಷ್ಕರವನ್ನು ಆಗ್ತೇವೆ, ಮುಷ್ಕರಕ್ಕೆ ನಾವು ಕರೆ ನೀಡ್ತೇವೆ ಅಂತ ಹೇಳಿ ಸಾರಿಗೆ ನೌಕರರು ಈಗ ಹೇಳಿದ್ದಾರೆ. ಜೊತೆಗೆ ಈಗ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ದೂರವಾಣಿ ಸಂಪರ್ಕದಲ್ಲಿ. ರವಿಚಂದ್ರ, ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರು ಆಗಿರೋದು. ಸಾರಿಗೆ ನೌಕರರ ಹಲವು ಬೇಡಿಕೆಗಳಿದೆಯಲ್ಲ, ಆ ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ಅದನ್ನು ನಾವು ಏನು ಸಾರಿಗೆನ ನಾವು ಓಡಿಸೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಏನು ಅವ್ರ ಬೇಡಿಕೆಗಳೇನು, ಸರ್ಕಾರ ಇದಕ್ಕೆ ಏನು ಹೇಳ್ತಾ ಇದೆ, ಅಪ್ಡೇಟ್ ಕೊಡಿ. ದೂರವಾಣಿ ಸಂಪರ್ಕಕ್ಕೆ ಮತ್ತೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಪ್ರತಿನಿಧಿಯನ್ನ. ನೋಡಿ, ಮೇ 20ಕ್ಕೆ ಸರ್ಕಾರಿ ಬಸ್ಸನ್ನು ನಾವು ಬಂದ್ ಮಾಡ್ತೇವೆ, 19ಕ್ಕೆ ನಾವು ಶುರು ಮಾಡ್ತೇವೆ, ಮಧ್ಯರಾತ್ರಿಯಿಂದಲೇ ಶುರು ಆಗುತ್ತೆ. ಇನ್ನು 20ಕ್ಕೆ ತುಮಕೂರಿನಲ್ಲಿ ಸಮಾವೇಶವನ್ನು ಮಾಡ್ತಾರೆ, ಸಾಧನಾ ಸಮಾವೇಶವನ್ನು. ಏನಾದರೂ ಮಾಡ್ಕೊಳ್ಳಿ, ನಾವು ಮಾತ್ರ ನಮಗೆ ಕೆಲವೊಂದು ಬೇಡಿಕೆಗಳಿದೆ, ಆ ಬೇಡಿಕೆ ಈಡೇರಿಸುವವರೆಗೂ ಕೂಡ ನಾವು ಈ ಸಾರಿಗೆ ಬಸ್ಗಳನ್ನು ರಸ್ತೆಗೆ ಇಳಿಸಲ್ಲ ಅಂತೇಳಿ ಅಲ್ಲಿನ ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ದೂರವಾಣಿ ಸಂಪರ್ಕದಲ್ಲಿ. ರವಿಚಂದ್ರ, ಈಗ ಸಾರಿಗೆ ಬಸ್ ಬಂದ್ಗೆ ಕರೆ ಮಾಡಿದ್ದಾರೆ, ಮುಷ್ಕರಕ್ಕೆ ಕರೆ ನೀಡಿದ್ದಾರೆ, ಅವರ ಬೇಡಿಕೆಗಳೇನು, ಸರ್ಕಾರ ಇದಕ್ಕೆ ಏನು ಹೇಳ್ತಾ ಇದೆ? ರವಿಚಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಿಂಚರ ಏನು ರಾಜ್ಯದಲ್ಲಿ ಮತ್ತೆ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ತಬ್ಧವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೇ 20ರಿಂದ ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಅವರೇನು ಈಗಾಗಲೇ ಸಾರಿಗೆ ನೌಕರರು ಸಂಘಟನೆಗಳ ಕರೆ ನೀಡಿ ಈ ನೆಲೆ ಅವ್ರಿಗೆ ತುಂಬಾನೇ ದೊಡ್ಡ ಆತಂಕನೇ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಲವು ಬೇಡಿಕೆಗಳವರು ಮುಂದಿಟ್ಟಿದ್ರು ಸಾರಿಗೆ ನೌಕರರು, ಯಾವ್ಯಾವ ರೀತಿ ಬೇಡಿಕೆ ತುಂಬಾನೇ ಇಟ್ಟಿದ್ರು. ಸರ್ಕಾರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಅವರಿಗೆ ಆಶ್ವಾಸನೆ ನೀಡಿತ್ತು, ಆದ್ರೆ ಯಾವುದೇ ರೀತಿ ಸ್ಪಂದಿಸಿಲ್ಲ. ಹಾಗಾಗಿ ಸರ್ಕಾರ ಘೋಷಿಸಿರುವಂತಹ ಶೇಕಡ 11.5ರಷ್ಟು ವೇತನ ಹೆಚ್ಚಳವನ್ನು ಏನು ಸಂಪೂರ್ಣವಾಗಿ ತಿರಸ್ಕರಿಸುವಂತ ನೌಕರರು ಈಗ
ಕನಿಷ್ಠ 25% ವೇತನ ಅವರು ಹೆಚ್ಚಳ ಮಾಡ್ಲೇಬೇಕೆಂದು ಪಟ್ಟಿಡಿದಿದ್ದಾರೆ. ಯಾಕಂದ್ರೆ ಹೊಸ ವೇತನ ಜಾರಿಗೆ ಸರ್ಕಾರದ ನಿಗದಿ ಮಾಡಿರುವಂತ ಏನು 1/3/2025 ಜನಕ ನೌಕರರು ಒಪ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಅವರು ಹೇಳಿದ್ರು. ಹಾಗಾಗಿ ಇನ್ನೊಂದ್ ಕಡೆ ನೋಡೋದಾದ್ರೆ ಮೇ 19ರಂದು ತುಮಕೂರಿನಲ್ಲಿ ಸರ್ಕಾರ ಭರ್ಜರಿ ಸಾಧನ ಸಮಾವೇಶ ನಡೆಸಲು ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆ ನಡೆದಿದೆ. ಅದರ ಬೆನ್ನೆಲೆಲ್ಲ ಏನಂದ್ರೆ ಅದೇ ದಿನ ಪ್ರತಿಭಟನೆ ನಡೆಸಲು ಸಾರಿಗೆ ನೌಕರರು ತೀರ್ಮಾನ ಈಗಾಗಲೇ ರೆಡಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಮತ್ತೊಂದು ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಡಿಕೆ ಈಡೇರಿಸುವವರೆಗೂ ಈ ಹೋರಾಟ ಹಿಂಪಡೆಯಲ್ಲ ಅಂತ ಈಗಾಗಲೇ ಸಾರಿಗೆ ನೌಕರರು ಎಲ್ಲರೂ ಸಂಘಟನೆಗಳು ಖಡಕ್ ಈಗಾಗಲೇ ಸರ್ಕಾರಕ್ಕೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಕರಾರು ನೌಕರರ ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಿರುವಂತ ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಬಹಳ ಬೆಂಬಲ ದೊರಕಿದೆ ಅಂತಾನೆ ಹೇಳ್ಬೋದು. ಸುಮಾರು ಈ ಹೋರಾಟದಲ್ಲಿ 26,000ಕ್ಕೂ ಹೆಚ್ಚು ಸರ್ಕಾರಿ ಬಸ್ಸುಗಳ ರಸ್ತೆಗೆ ಇಳಿಯಲಿದೆ ಎಂದು ಈಗ ಇರ್ಬೋದು ಮಾಹಿತಿ ಇಂಚಾರ. ಹಾಗಾಗಿ ಈ ನಾಳೆಯಿಂದಲೇ ಬಸ್ಸು ಸಂಚಾರ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಇಂಚಾರ. ಎಸ್ ಎನ್ ರವಿಚಂದ್ರ, ಈಗ ತುಮಕೂರಿನಲ್ಲಿ ಸಾಧನ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆ ಸಾಧನ ಸಮಾವೇಶ ಮಾಡಬೇಕು ಅಂತಂದ್ರೆ ಏನ್ ಈ ಸರ್ಕಾರಿ ಬಸ್ಗಳಿದಾವೆ ಅದನ್ನೇ ಬಳಸ್ಕೊಂಡು ಜನರನ್ನ ಕರೆತರುವಂತಹ ಕೆಲಸವನ್ನ ಕೂಡ ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಇವರು ಈ ರೀತಿ ಮುಷ್ಕರವನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈಗ 20ನೇ ತಾರೀಕೆ ಇರೋದ್ರಿಂದ ಏನಾದ್ರೂ ಎಫೆಕ್ಟ್ ಬೀರುತ್ತಾ ಈ ಸಾಧನ ಸಮಾವೇಶಕ್ಕೆ ಅಂತ? ಹೌದು ಇಂಚರ. ಇನ್ನು ಮಂಗಳವಾರ ರಾತ್ರಿ ಬಸ್ ಬಂದಿಗೆ ಒಳರೋಗಿ ಸಿದ್ಧತೆ ಅಂತೆ ಒಳರೋಗಿನ ಸಿದ್ಧತೆ ನಡೆಯುವಂತ ಎನ್ನಲಾಗ್ತಿದೆ. ಯಾಕಂದ್ರೆ ಸರ್ಕಾರ ಮಾತುಕತೆ ಬರೆದಿದ್ದಾರೆ, ಮುಷ್ಕರ ವಾಪಸ್ ಪಡೆಯುವುದಿಲ್ಲ ಎಂದು ಈಗೇನು ಸಾರಿಗೆ ಇಲಾಖೆ ಎಲ್ಲ ನೌಕರರು ಸಂಘಟನೆ ಸ್ಪಷ್ಟನೆ ನೀಡಿದರೆ. ಇದೀಗ ಎಲ್ಲರ ಗಮನ ನಾಳೆ ನಡೆಯಲಿರುವಂತ ಕಾರ್ಮಿಕ ಇಲಾಖೆ ಸದನ ನಡೆಯುವಂತ ನೆಟ್ಟಿಗೆ ಆ ಸಭೆಯಲ್ಲಿ ಸರ್ಕಾರದ ಮತ್ತು ಸಾರಿಗೆ ನೌಕರರ ಸಂಘಟನೆಗಳ ನಡುವೆ ಈ ಸಮಾಜ ಜಾಯಿತಿ ಆಗುತ್ತಿದೆ ಇಲ್ಲೋ ಅಥವಾ ರಾಜ್ಯಾದ್ಯಂತ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ಥಿತವಾಗುವಂತ ಒಂದು ದೊಡ್ಡ ಪರಿಣಾಮ ಉಂಟಾಗಲಿದೆ ವಿಚಾರ. ಎಸ್, ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.